ರಾತ್ರಿಯಿಂದ ಬೆಳಗ್ಗಿನವರೆಗೂ ಕೂಡ ಸುರಿದಂತ ಮಳೆ ಹಲವಾರು ರಗಳೆಗಳನ್ನ ತಂದೊಡ್ಡಿದೆ. ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ. ಮಧ್ಯಾಹ್ನ 12 ಗಂಟೆ ಆಗ್ತಾ ಬಂತು. ಸರಿಯಾಗಿ 12 ಗಂಟೆ ಸಿಲ್ಕ್ ಬೋರ್ಡ್ ನಲ್ಲಿ ಇನ್ನೂ ಕೂಡ ಜನ ಒದ್ದಾಡ್ತಿದ್ದಾರೆ. ನಡು ನೀರಲ್ಲಿ ಬಸ್ ಸಿಲುಕಿದೆ. ಪ್ರಯಾಣಿಕರು ಪರದಾಡ್ತಿದ್ದಾರೆ. ಅಲ್ಲಿ ಬಸ್ ಡ್ರೈವರ್ ಸೀಟ್ ಮೂಲಕ ಪ್ರಯಾಣಿಕರನ್ನ ಹೊರಕ್ಕೆ ತರಲಾಗ್ತಾ ಇದೆ. ಪ್ರಯಾಣಿಕರು ಇಳಿದು ಬರೋವಷ್ಟರಲ್ಲಿ ಅವ್ರಿಗೆ ಸುಸ್ತು. ಡ್ರೈವರ್ ಸೀಟ್ನಿಂದ ಮಕ್ಕಳು, ಮಹಿಳೆಯರು ಎಲ್ಲರನ್ನೂ ಕೂಡ ಹೊರಕ್ಕೆ ತರಲಾಗ್ತಾ ಇದೆ. ಪ್ರಯಾಣಿಕರು ಹರಸಾಹಸ ಪಟ್ಟು ಸೇಫ್ ಆಗಿ ಅವರನ್ನ ಇಳಿಸಿದ್ದಾರೆ ಸಿಬ್ಬಂದಿ. ಇನ್ನೇನ್ ಮಾಡೋದು, ಬಸ್ ಮಧ್ಯದಲ್ಲಿ ನಿಂತು ಹೋಗಿದೆ. ಮಳೆ ನೀರು ಅಷ್ಟಿದೆ, ಮುಂದೆ ಸಾಗೋದಕ್ಕೆ ಆಗಲ್ಲ. ಒಳಗಡೆ ಜನ ಇದ್ದಾರೆ, ಅವರನ್ನ ಸೇಫ್ ಆಗಿ ಇಳಿಸಬೇಕು. ಹೇಗೆ? ಡ್ರೈವರ್ ಸೀಟ್ ಏನಿದೆ, ಡ್ರೈವರ್ ಡೋರ್ ಏನಿದೆ, ಆ ಡೋರ್ ಮೂಲಕ ಮಹಿಳೆಯರು, ಮಕ್ಕಳು ಎಲ್ಲರನ್ನೂ ಕೂಡ ಇಳಿಸ್ತಾ ಇರೋದು ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್. ಬಸ್ ಪೂರ್ತಿ ಜನ ಇದ್ದಾರೆ, ಬಸ್ ತುಂಬಾ ಜನ. ಆದ್ರೆ ಬಸ್ನ ಅರ್ಧದಷ್ಟು ನೀರು ತುಂಬಿದೆ. ಅಲ್ಲಿದ್ದಂಥವ್ರನ್ನ, ಬಸ್ ಒಳಗೆ ಇದ್ದಂಥವ್ರನ್ನ ಸೇಫ್ ಆಗಿ ಇಳಿಸಬೇಕು. ಹೇಗೆ? ಬಸ್ ಡ್ರೈವರ್ನ ಸೀಟ್ ಏನಿದೆ ಅಲ್ಲಿರುವಂತಹ ಡೋರ್ ಮೂಲಕ ಬಸ್ನಲ್ಲಿದ್ದಂತ ಅಷ್ಟು ಜನರನ್ನು ಕೂಡ ಈಗ ಇಳಿಸ್ತಾ ಇದ್ದಾರೆ. ಪೊಲೀಸರು ತಳ್ಳಿದ ಗಾಡಿನ ಇದು. ನಿನ್ನ ಡ್ರೈವರ್ ಅಜಾಮ್ನ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು. ನಾವು ಗಾಡಿ ಒಳಗೆ ನಾವು ಪ್ಯಾಸೆಂಜರ್ನು. ಅವ್ರು ಆಗಲ್ಲ ಅಂತ ಹೇಳಿದ್ರು. ಈ ಗಾಡಿ ಹೋಗಲ್ಲ ಸರ್. ಒಂದು BS4 ಇದು ಗಾಡಿ, BS7 ಗಾಡಿಗಳೆಲ್ಲ ಪಾಸ್ ಆಗ್ತಾ ಇದೆ. ನೋಡಿ ಯಾರಿಗೆ ತೊಂದರೆ ಹೋಗಲ್ಲ ಅಂದ್ರೆ ಅಲ್ಲೇ ಇದ್ದಾರೆ ಪೊಲೀಸವರು. ಹೇಳಿ ನೋಡಿ, ಇದು ಯಾರಿಗೆ ತೊಂದರೆ? ಈಗ ಜನಸಾಮಾನ್ಯರಿಗೆ ತೊಂದರೆ, ಫ್ಯಾಮಿಲಿ ಇದ್ದಾರೆ. ನೀವೇ ನೋಡಿ ಏನಾಗ್ತಾ ಇದೆ ಅಂತ. ಇಂಜಿನ್ ಒಳಗಡೆ ನೀರು ತುಂಬಿಕೊಂಡಿದೆ. ಅಲ್ಲಿ ಹೇಳಿ ಕೇಳಿಸ್ಕೊಂಡ್ವಲ್ಲ, ಅವರು ಕೂಡ ಪ್ರಯಾಣಿಕರು. ಅಲ್ಲಿ ಪೊಲೀಸ್ ನಿಂತಿದ್ರು. ಪೊಲೀಸ್ ನಿಂತು ಬಸ್ಗಳನ್ನು, ಅಲ್ಲಿ ನೀರು ನಿಂತಿದೆ ಹೋಗಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಡೈವರ್ಟ್ ಆದರೂ ಮಾಡಬೇಕಿತ್ತು. ಆದರೆ ಆ ರೀತಿ ಮಾಡಿಲ್ಲ. ಬಸ್ ಬರೋದಕ್ಕೆ ಬಿಟ್ಟಿದ್ದಾರೆ. ಬಸ್ ಅರ್ಧ ಬಂದಿದೆ, ಇಂಜಿನ್ ತುಂಬ ನೀರು ತುಂಬಿಕೊಂಡಿದೆ. ಒಳಗಡೆ ಇದ್ದಂಥ ಜನರು ಪರದಾಡ್ತಾ ಇದ್ದಾರೆ, ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಅವರನ್ನು ಸೇಫ್ ಆಗಿ ಇಳಿಸೋದಕ್ಕೆ ಅಲ್ಲೇ ಇದ್ದಂಥ ಸಿಬ್ಬಂದಿ ಸಹಾಯ ಮಾಡ್ತಾ ಇರೋದು. ಅರ್ಜೆಂಟಾಗಿ ಹೋಗ್ಬೇಕಾಗಿತ್ತು, ನೋಡಿದ್ರೆ ಈ ತರ ಆಯ್ತು. ತುಂಬಾ ಬೇಜಾರಾಗಿದೆ ಅಷ್ಟೇ. ಪೊಲೀಸ್ ಅವರಿಂದ ಇವತ್ತು ಆಗಿದ್ದು ಕೆಲಸ. ನಾವು JP ನಗರಿಂದ. ನೀವೇನ್ ಹೇಳ್ತೀರಾ ಬೆಂಗಳೂರಿನ ಈ ಒಂದು ಪರಿಸ್ಥಿತಿ? ನೀವು ಸಿಗಾಕೊಂಡಿದ್ರಿ. ಹೌದು ಮೇಡಮ್, ತುಂಬಾ ಕಷ್ಟ ಆಯ್ತು. ಅರ್ಜೆಂಟಾಗಿ ಹೋಗ್ಬೇಕಾಗಿತ್ತು, ನೋಡಿದ್ರೆ ಈ ತರ ಆಯ್ತು. ತುಂಬಾ ಬೇಜಾರಾಗಿದೆ ಅಷ್ಟೇ. ಪೊಲೀಸ್ ಅವರಿಂದ ಇವತ್ತು ಆಗಿದ್ದು ಕೆಲಸ. ನಾವು JP ನಗರಿಂದ. ನೀವೇನ್ ಹೇಳ್ತೀರಾ ಬೆಂಗಳೂರಿನ ಈ ಒಂದು ಪರಿಸ್ಥಿತಿ? ನೀವು ಸಿಗಾಕೊಂಡಿದ್ರಿ. ಹೌದು ಮೇಡಮ್, ತುಂಬಾ ಕಷ್ಟ ಆಯ್ತು. ಅರ್ಜೆಂಟಾಗಿ ಹೋಗ್ಬೇಕಾಗಿತ್ತು, ನೋಡಿದ್ರೆ ಈ ತರ ಆಯ್ತು. ತುಂಬಾ ಬೇಜಾರಾಗಿದೆ. ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ. ಅನೇಕ ಕಡೆಗಳಲ್ಲಿ ಬಸ್ಸು, ಜನರು ಸೇರಿದಂತೆ ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ. ಸದ್ಯಕ್ಕೆ ನೀವು ಎಲ್ಲಿದ್ದೀರಿ? ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಜೊತೆಗೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಅನ್ನುವಂಥದ್ದಂತೂ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಾರೆ ಜನರು? ಎಸ್ ಅಶ್ವಿನಿ, ಬೆಂಗಳೂರಲ್ಲಿ ಒಂದು ಮಳೆ ಬಂದರೆ ಸಾಕು, ನಿಜಕ್ಕೂ ಕೂಡ ಬೆಂಗಳೂರು ಅಕ್ಷರಶಃ ನಲಿಗೆ ಹೋಗುತ್ತೆ. ಸದ್ಯ ನಾನಿವಾಗ ಸಿಲ್ಕ್ ಬೋರ್ಡ್ನಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು ಸಿಲ್ಕ್ ಬೋರ್ಡ್ನ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ನಿನ್ನೆ ಸುರಿದಂತಹ ಪೂರ್ವ ಮುಂಗಾರು ಮಳೆಯ ಪರಿಸ್ಥಿತಿ ಇದು. ಇನ್ನು ಮುಂಗಾರು ಮಳೆ ಆರಂಭ ಆಗಿಲ್ಲ. ಪೂರ್ವ ಮುಂಗಾರಿನ ಪರಿಸ್ಥಿತಿಯೇ ಇಷ್ಟರ ಮಟ್ಟಿಗಿದೆ. ಅಂದರೆ ಸರಿಸುಮಾರು 4 ರಿಂದ 5 ಅಡಿಯಷ್ಟು ನೀರು ಇಲ್ಲಿ ತುಂಬಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ನೀರನ್ನು ಹೊರ ಹಾಕಲಿಕ್ಕೆ ಪೊಲೀಸರಾಗಿರಬಹುದು, ಹಾಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಿರ್ಬೋದು, ಎಲ್ಲರೂ ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಸಿಲ್ಕ್ ಬೋರ್ಡ್ ಅಂತ ಹೇಳಿದ್ರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಭಾಗಕ್ಕೂ ಕೂಡ ಬಸ್ಗಳಾಗಿರ್ಬೋದು, ಬೇರೆ ಬೇರೆ ವಾಹನಗಳು ಸಂಚಾರ ಮಾಡುತ್ತೆ. ಸೊ ಹೀಗಾಗಿ ನೀವು ನೋಡ್ತಾ ಇರ್ಬೋದು ಕೆರೆಯಂತಾದಂತಹ ರಸ್ತೆಯಲ್ಲೇ ಇಲ್ಲಿ BMTC ಬಸ್ಗಳು ಕೂಡ ಓಡಾಡ್ತಾ ಇದೆ. ಈಗ ಕೆಲ ಹೊತ್ತಿನ ಹಿಂದೆಯೇ ಒಂದು BMTC ಬಸ್ ಕೂಡ ಸಿಗಾಕೊಂಡಿತ್ತು. ಆ ಒಂದು BMTC ಬಸ್ಸಲ್ಲಿ ಸರಿಸುಮಾರು 20 ರಿಂದ 30 ಜನ ಪ್ರಯಾಣಿಕರು ಕೂಡ ಇದ್ರು. ಈ ಒಂದು ಇಂಜಿನ್ ಏನಿದೆ, BS4 ಇಂಜಿನ್ ನನ್ನ ಬಸ್ಸು, ಸೊ ನನ್ನ ಬಸ್ ಇದರಲ್ಲಿ ಹೋಗೋದಿಲ್ಲ ಅಂತ ಹೇಳಿದ್ರು ಕೂಡ ಪೊಲೀಸರು ಇಲ್ಲ ಹೋಗುತ್ತೆ ನೀವು ಹೋಗಿ ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ಕಳಿಸಿದ್ರಂತೆ. ಸೊ ಅದಾದ ನಂತರ ಇಲ್ಲಿ ಬಂದಂತಹ ಬಸ್ಸು ಇಲ್ಲೇ ಸ್ಟಾಪ್ ಆಗಿ ನಿಂತ್ಕೊಳ್ತು. ಆ ಒಂದು ಬಸ್ಸಲ್ಲಿ ಗರ್ಭಿಣಿ ಮಹಿಳೆ ಕೂಡ ಇದ್ರು. ಸೊ ಹೀಗಾಗಿ ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಸರಿಸುಮಾರು ಬೆಳಗ್ಗೆಯಿಂದಲೂ ಕೂಡ ಸತತವಾಗಿ 4 ರಿಂದ 5 ಗಂಟೆಗಳ ಕಾಲ ಈ ಒಂದು ಕೆಲಸ ಮಾಡ್ತಾನೆ ಇದ್ದಾರೆ ಹೊರತು ಯಾವುದೇ ರೀತಿ ನೀರು ತಗ್ಗುವಂತಹ ಪರಿಸ್ಥಿತಿ ನಿಮಗೆ ಕಾಣಿಸ್ತಾ ಇಲ್ಲ. ನಿಜಕ್ಕೂ ಕೂಡ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂತೆಲ್ಲ ಹೇಳಿ ಕರೀತಾರೆ. ನಿಜಕ್ಕೂ ಕೂಡ ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಇದು ಬ್ಯಾಡ್ ಬೆಂಗಳೂರು. ಗ್ರೇಟರ್ ಬೆಂಗಳೂರಲ್ಲ, ಇದು ವಾಟರ್ ಬೆಂಗಳೂರು ಅಂತ ಹೇಳಿ ಸಾರ್ವಜನಿಕರು ಕೂಡ ಅಧಿಕಾರಿಗಳಿಗೆ ಹಿಡಿಶಾಪ ಆಗ್ತಾ ಇದ್ದಾರೆ. ಎಷ್ಟೇ BBMPಯ ಹೆಸರು ಚೇಂಜ್ ಆದರೂ ಕೂಡ
BBMPಯ ಹಣೆ ಬರಹ ಇಷ್ಟೇ. ಎಷ್ಟೇ ಅಧಿಕಾರಿಗಳು ಬಂದರೂ, ಎಷ್ಟೇ ರಾಜಕಾರಣಿಗಳು ಬದಲಾದರೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ಇದೇ ಮಟ್ಟಿಗೆ ಇರುತ್ತೆ. ನಾವು ಮಾತ್ರ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ತೊಂದರೆಯನ್ನು ಅನುಭವಿಸೋದು, ಯಾವುದೇ ರೀತಿ ಅದರಿಂದ ಪರಿಹಾರ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಹಾಗೆ ಪ್ರಮುಖವಾಗಿ ಇಲ್ಲಿರುವಂತಹ ಸಾರ್ವಜನಿಕರು ಹೇಳುವ ರೀತಿಯಲ್ಲಿ ಇಲ್ಲಿ ಮೆಟ್ರೋ ಕಾಮಗಾರಿ ಏನು ನಡೀತಾ ಇದೆ, ಈ ಒಂದು ಮೆಟ್ರೋ ಕಾಮಗಾರಿ ನಡೆಯುವ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಡ್ರೈನೇಜ್ ಸಿಸ್ಟಮ್ನ ಕ್ಲೋಸ್ ಮಾಡಿದ್ದಾರೆ. ಇದರ ಪರಿಣಾಮವಾಗಿಯೇ ಈ ರೀತಿ ನೀರು ತುಂಬಲಿಕ್ಕೆ ಇದು ಕಾರಣ ಅಂತ ಹೇಳಿ ಇಲ್ಲಿರುವಂತಹ ಕೆಲವೊಂದಿಷ್ಟು ಸಾರ್ವಜನಿಕರು ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು BMTC ಬಸ್ಗಳು ಬರಲಿಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾವೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ಒಂದು ಮಾರ್ಗ ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋಗಲಿಕ್ಕೆ ಬೇರೆ ಅವಕಾಶವೂ ಕೂಡ ಇಲ್ಲ. ಇದೇ ಮಾರ್ಗವಾಗೇ ಹೋಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ BTM ಲೇಔಟ್ ಆಗಿರ್ಬೋದು, ಕೋರಮಂಗಲ ಆಗಿರ್ಬೋದು, ಇದೆಲ್ಲವೂ ಕೂಡ ಇದೇ ರೀತಿಯಲ್ಲೇ ಇದೇ ರೂಟಲ್ಲೇ ಹೋಗಬೇಕು. ಆದರೆ ಇಲ್ಲಿ ಯಾವುದೇ ರೀತಿ ಬೇರೆ ಪರಿಹಾರ ಇಲ್ಲದೆ BMTC ಚಾಲಕರು ಕೂಡ ಒಂದು ರೀತಿಯಲ್ಲಿ ಹರಸಾಹಸವನ್ನು ಪಟ್ಕೊಂಡು ಇಲ್ಲಿ ಬರ್ತಾ ಇರುವಂತಹದ್ದು ನೀವು ನೋಡ್ತಾ ಇರ್ಬೋದು. ಇಡೀ ಬಸ್ಸು ರಶ್ ಆಗಿದೆ. ಸರಿಸುಮಾರು 50ರಿಂದ 60 ಜನ ಪ್ರಯಾಣಿಕರು ಇಲ್ಲಿರುವಂತಹದ್ದು. ಎಲ್ಲರೂ ಕೂಡ ಈ ಒಂದು ಮಳೆ ನೀರಿನಿಂದ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಕೆಲಸಕ್ಕೆ ಹೋಗೋರು, ಕಾಲೇಜ್ಗೆ ಹೋಗೋರು ಎಲ್ಲರೂ ಕೂಡ ಹೇಗಿದ್ದಾರೆ ಅಂತ ಹೇಳಿ. ಅಂದರೆ ಸರಿಸುಮಾರು 60ರಿಂದ 70 ಜನ ಪ್ರಯಾಣಿಕರು ಒಂದೊಂದು ಬಸ್ಸಲ್ಲಿ ಇರುವಂತಹದ್ದು ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಬಸ್ಸು ಕೂಡ ಇಷ್ಟು ಜನರ ಪ್ರಾಣಕ್ಕೆ ಏನಾದರೂ ಆದರೆ ಯಾರು ಹೊಣೆ? ಇಲ್ಲಿ ಒಂದು ಕಡೆ ಪೊಲೀಸರು ಕಳಿಸ್ತಾ ಇದ್ದಾರಂತೆ, ನೀವು ಹೋಗಿ ಈ ಒಂದು ಮಾರ್ಗವಾಗೇ ಹೋಗಿ ಅಂತ ಕಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ BMTC ಬಸ್ ಚಾಲಕರು ಕೂಡ ಈ ಒಂದು ರಸ್ತೆಯಲ್ಲೇ ಹೋಗಬೇಕಾಗತ್ತೆ, ಈ ಒಂದು ಮಾರ್ಗದಲ್ಲೇ ಹೋಗಬೇಕಾಗತ್ತೆ. ಹೀಗಾಗಿ ಎಲ್ಲರೂ ಕೂಡ ತಮ್ಮ ಪ್ರಾಣವನ್ನ ಕೈಲಿಟ್ಕೊಂಡು ಇಲ್ಲಿ ಓಡಾಡುವಂತಹ ಸ್ಥಿತಿ ಎದುರಾಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ JCB ಮೂಲಕ ನೀರನ್ನ ತೆರವು ಮಾಡೋ ಕಾರ್ಯವೂ ಕೂಡ ನಡೀತಾ ಇರುವಂಥದ್ದು. ಒಟ್ಟಿನಲ್ಲಿ ಬೆಂಗಳೂರಲ್ಲಿ ನಿನ್ನೆ ಸುರಿದಂತಹ ಪೂರ್ವ ಮುಂಗಾರು ಮಳೆಗೆ ಇಡೀ ಸಿಲ್ಕ್ ಬೋರ್ಡ್ ಅಕ್ಷರಶಃ ನಲುಗಿ ಹೋಗಿದೆ. ಇನ್ನೂ ಏನಾದರೂ ಇವತ್ತು ನಾಳೆಯೂ ಕೂಡ ಇನ್ನೂ 2-3 ದಿನಗಳ ಕಾಲ ಮಳೆ ಬರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಿದೆ. ಒಂದು ವೇಳೆ ಇವತ್ತು ಕೂಡ ಇದೇ ರೀತಿ ಮಳೆ ಬಂತು ಅಂದರೆ ನಿಜಕ್ಕೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ಸಂಪೂರ್ಣವಾಗಿ ಹಾಳಾಗುತ್ತೆ. ಅಶ್ವಿನಿ. ರೈಟ್ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.